ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಆ ಡೆವಲಪ್ಮೆಂಟ್ ಏನಾದ್ರು ಆಯ್ತು ಅಂತಂದ್ರೆ ಇನ್ ಫ್ಯೂಚರ್ ತುಂಬಾ ಒಳ್ಳೆ ಜಾಗ ಆಗುತ್ತೆ ನಿಮ್ಗೆ. ಇನ್ ಫ್ಯೂಚರ್ ಕನೆಕ್ಟಿವಿಟಿನೂ ಚೆನ್ನಾಗಿದೆ. ಈ ಕಡೆ ಮೈಸೂರು ರೋಡ್ ಹೋಗ್ಬೋದು, ಈ ಕಡೆ ಕನಕಪುರ ರೋಡ್ ಹೋಗ್ಬೋದು, ಇಲ್ಲೇ ಆ ಕಡೆ ಆರೋಹಳ್ಳಿ ಬಿಡದಿ ಮಿಡ್ಲಿಗಾಗಿರೋಂಥ ಜಾಗ ಇದೆ ನೋಡಿ. ಈ ಜಾಗದಿಂದ ನಿಮಗೆ ನೋಡಿ ಇಲ್ಲಿ ಬಸ್ ನಿಂತಿದೆಯಲ್ಲ, ಮುಂದೆ ಹೋಗಿ ರೈಟ್ ತಗೊಂಡ್ರೆ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ನಾವು ತೋರಿಸಿದ್ದು ಆ ಜಾಗ. ಮತ್ತು ಈ ಕಡೆ ಹೋದರೆ ಕೆ ಗೊಲ್ಲಹಳ್ಳಿ ಮತ್ತು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಆ ಕಡೆ ಹೋಗುತ್ತೆ. ಮತ್ತು ನಿಮಗೆ ನೋಡಿ ಇಲ್ಲಿ ಬಸ್ ಎಲ್ಲ ಬರುತ್ತೆ ಒಟ್ಟಿನಲ್ಲಿ. ನೋಡಿ ಈ ಕಡೆ ಹೋದರೆ ನಿಮಗೆ ಬಿಡದಿಗೆ ಹೋಗುತ್ತೆ, ಬಿಡದಿ ಕಡೆ ಹೋಗುತ್ತೆ. ಬಿಡದಿ ಇಲ್ಲಿಂದ ನಿಮಗೆ ಒಂದು 6 ಕಿಲೋಮೀಟರ್ ಆಗ್ಬೋದು ಫ್ರೆಂಡ್ಸ್. ನೋಡಿ ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಒಂದು ತೋಟದ ಮನೆ ಇದೆಯಲ್ಲ, ಇಲ್ಲೆಲ್ಲ ಮನೆಗಳಿವೆ. ಇಲ್ಲೂ ಇದೆ, ಈ ಕಡೆನೂ ಇದೆ ನೋಡಿ, ಇಲ್ಲೆಲ್ಲ ಇದೆ. ಅಲ್ಲಿ ಗೋಶಾಲೆ ಇದೆ ಅಲ್ಲಿ ಆ ಕಡೆ. ಮತ್ತು ನಿಮಗೆ ನೋಡಿ ಇಲ್ಲಿಂದ ಒಂದು 200 ಮೀಟ್ರ್ ಹೋದರೆ ಸಾಕು, ಅಲ್ಲೇ ನಿಮಗೆ ಜಮೀನು ಸಿಗುತ್ತೆ. ಆರಾಮಾಗಿ ನೀವು ಅಲ್ಲೂ ಬೇಕಾದ್ರೆ ತೋಟದ ಮನೆ ಮಾಡ್ಕೊಂಡು ಆರಾಮಾಗಿರ್ಬೋದು. ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಜಾಗ ತೋರ್ಸಕ್ಕೆ ಬಂದಿದ್ದೀನಿ. ಇದು ಫಾರ್ಮ್ ಹೌಸ್ ಆರು ಮಾಡ್ಕೋಬೋದು ನೀವು, ಇಲ್ಲಾಂದರೆ ಏನಾದ್ರು ಒಂದು ಮನೆಗೇನೆ ಕಟ್ಕೊಂಡು ಆರಾಮಾಗಿರ್ಬೋದು. ತುಂಬ ಚೆನ್ನಾಗಿದೆ ಜಾಗ ಇದು. ರೋಡ್ ತುಂಬ ಹತ್ರನೂ ಇದೆ ಅಂತ ಅಂದರೆ ಇಲ್ಲಿ ನೀವು ಜಾಗ ತಗೊಳ್ಳೋದ್ರಿಂದ ನಿಮಗೆ ಒಂದು ಅನುಕೂಲ ಇದೆ. ಮುಂದೆ ನೀವು ಒಂದು ಕಟ್ಟಡ ಕಟ್ಟೋದಾಗಲಿ ಅದೆಲ್ಲ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಜಾಸ್ತಿ ಅದರಿಂದ ಕಮ್ಮಿ ಆಗೋಗುತ್ತೆ ಅದರ ರೇಟು. ನೀವು ಜಾಗ ದೊಡ್ಡದು ಎಲ್ಲಿ ಜಾಗ ತೊಗೊಂಡಿರ್ತೀರ ಅದು ನಿಮಗೆ ವ್ಯಾಲ್ಯೂ, ಮುಂದೆ ದೊಡ್ಡ ವ್ಯಾಲ್ಯೂ ಬರುತ್ತೆ ನಿಮಗೆ. ನೋಡಿ ಈ ಜಾಗ ಇದು ಫುಲ್ ಇದೆ. ನೀವು ಫುಲ್ ಬೇಕಾದ್ರೂ ತೊಗೋಬೋದು. 7 ಕುಂಟೆ 8 ಕುಂಟೆ ಆ ಥರ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿದೆ ಜಾಗ. ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ನಿಮಗೆ ಒಂದು ಒಳ್ಳೆ ಕೃಷಿ ಭೂಮಿ ತೋರಿಸ್ತಾ ಇದ್ದೀವಿ. ನಿಮಗೆ ಒಂದು ಫಾರ್ಮ್ ಲ್ಯಾಂಡ್, ಒಂದು ಚಿಕ್ಕದಾಗೆ ಅಂದರೆ ಸಪ್ರೇಟಾಗಿ ಪಾಣಿ ಇರೋ ಅಂಥದ್ದು 10 ಕುಂಟೆ 7 ಕುಂಟೆ 7 ಕುಂಟೆ ಆ ಥರ ಇರೋವಂಥ ಜಾಗ. ಎಲ್ಲ ರೆಡಿ ಇರೋಂಥ ಡಾಕ್ಯುಮೆಂಟ್ಸು. ಅದು ಪಾಣಿ ಆಗಿದೆ, ಸಿಂಗಲ್ ಪಾಣಿ, ಸಪ್ರೇಟಾಗಿ ಪಾಣಿ ಇದೆ, ಸಪ್ರೇಟ್ ಆಗಿದೆ. ಮತ್ತು 11 ಸ್ಕೆಚ್ಚು, ಡೈರೆಕ್ಟು ರಿಜಿಸ್ಟ್ರೇಷನ್ ಆ ಥರ ಇರೋವಂಥ ಜಾಗ ಇದು. ಅಂದರೆ ನಿಮಗೆ ಈ ಜಾಗ ಬಂದು ನಿಮಗೆ ಅಂಚಿಪುರ ಎರೆಪಾಳ್ಯ ಅಂತ ಬರುತ್ತೆ ಇದು. ಈ ಜಾಗ ಅಂದರೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾಗೆ ನೋಡಿ, ಈಗ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಜಾಗ, ಅದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ನಿಮಗೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಹಂಗೆ ಮುಂದೆ ಲೆಫ್ಟ್ಗೆ ಹೋದ್ರೆ ನಿಮಗೆ ಆರೋಹಳ್ಳಿಗೆ ಹೋಗುತ್ತೆ. ನೋಡಿ ಜಾಗ ಬಂದು ನೋಡಿ ಇದೇ ಜಾಗ. ನಿಮಗೆ ಈ ಜಾಗ ಬಂದು ನಿಮಗೆ ಎರೆಪಾಳ್ಯ ಅಂಚಿಪುರ ಅಂತ ಬರುತ್ತೆ. ನಿಮಗೆ ಇದೇ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲ ಇದೇ ಮೇನ್ ರೋಡ್, ಬಸ್ ರೂಟ್ ಇದು. ಡೈರೆಕ್ಟ್ ಬಸ್ ಇದೆ, ಮೆಜೆಸ್ಟಿಕ್ಕು ಮಾರ್ಕೆಟು ಆ ಥರ ಡೈರೆಕ್ಟ್ ಬಸ್ ಇದೆ. ರೂಟು ಚೆನ್ನಾಗಿದೆ. ನಿಮಗೆ ಮೈಸೂರು ರೋಡಲ್ಲಿ ಬರ್ತಾ ನಿಮಗೆ ಕಾಡು ಮನೆ ರೆಸ್ಟೋರೆಂಟ್ ಅಂತ ಒಂದು ಬರುತ್ತಲ್ಲ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಇಲ್ಲಿಗೆ ನಿಮಗೆ ಒಂದು 6.3 ಆ ಇದ್ರಲ್ಲಾಗುತ್ತೆ ನಿಮಗೆ ಕಿಲೋಮೀಟ್ರ್. ಅಂದರೆ 6.25 ಕಿಲೋಮೀಟ್ರ್ ಆಗುತ್ತೆ. ಆ ಥರ ಇರೋಂಥ ಜಾಗ. ಮತ್ತು ಈ ಕಡೆ ಅದೇ ರೋಡಲ್ಲಿ ನೀವು ಕಂಟಿನ್ಯೂ ಹೋಯ್ತು ಅಂತಂದರೆ ನಿಮಗೆ ಕನಕಪುರ ರೋಡ್ಗೆ ಹೋಗುತ್ತೆ. ಅಲ್ಲಿ ಮೇನ್ ರೋಡಲ್ಲೇ ನಿಮ್ಗೆ ಅಲ್ಲಿಂದ ನಿಮಗೆ ಇಲ್ಲಿ ಮೇನ್ ರೋಡಿಂದ ಇಲ್ಲಿಗೆ ನಿಮಗೆ 2 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಟೋಟಲ್ ನಿಮಗೆ ಮೈಸೂರು ರೋಡಿಂದ 6.25 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ರೋಡಿಂದ ನಿಮಗೆ ಒಂದು 7 ಕಿಲೋಮೀಟ್ರ್ ಹತ್ರ ಆಗುತ್ತೆ ನಿಮಗೆ ಒಂದು ಇದರಲ್ಲಿ ನಿಮಗೆ. ಮತ್ತು ಜಾಗ ಬಂದು ಇದೇನೆ, ನಿಮಗೆ ತೆಂಗಿನ ಗಿಡ ಇದೆ ಇದು. ಮತ್ತು ಇದೆಲ್ಲ ಡೆವಲಪ್ ಮಾಡಿ ಕೊಡ್ತಾ ಇದ್ದೀವಿ ನಾವು. ನಿಮಗೆ ಏನಿದೆ ಸುತ್ತ ಫೆನ್ಸಿಂಗ್ ಹಾಕಿ ಈ ಜಾಗ ಏನು ಪಾರ್ಟೇಷನ್ ಏನಿದೆ ಇದು 7 ಕುಂಟೆ 7 ಕುಂಟೆ 10 ಕುಂಟೆ ಏನಿದೆ ಅದನ್ನು ಪಾರ್ಟೇಷನ್ ಮಾಡಿ ನಿಮಗೆ ಎಲ್ಲ ಡೆವಲಪ್ ಮಾಡಿ, ಮತ್ತು ಫ್ರೂಟ್ಸ್ ಗಿಡಗಳು ಮತ್ತು ಎಲ್ಲ ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇರೋಂಥ ಜಾಗ ಇದು. ನಿಮಗೆ ತುಂಬ ಚೆನ್ನಾಗಿದೆ ನಿಮಗೆ. ಮತ್ತು ಮಣ್ಣು ಅಷ್ಟೇ, ಕೆಬ್ಬೆ ಮಣ್ಣು, ಕೆಂಪು ಮಣ್ಣು ತುಂಬ ಚೆನ್ನಾಗಿದೆ. ಈಗ ನೋಡಿ ಇಲ್ಲೆಲ್ಲ ಗುಂಡಿ ತೋಡ್ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ನಿಮಗೆ ನರ್ಸರಿ ಇದಕ್ಕೆ ಕಳಿಸಿರೋಂಥ ಮಣ್ಣು. ಅಂದರೆ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ. ಆ ಥರ ಇರೋಂಥ ಜಾಗ ಇದು. ಮತ್ತು ಇದು ಜಾಗ ಬಂದು ನಿಮಗೆ ಫರ್ ಎಕರೆ ಬಂದು ನಿಮಗೆ 2.5 ಕೋಟಿ ಇದು ಬರುತ್ತೆ ನಿಮಗೆ ಒಂದು ಎಕರೆ. ನಿಮಗೆ ಇದು ನಿಮ್ಗೆ ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇರೋಂಥ ಜಾಗ ನಿಮಗೆ. ಅಂದರೆ ಇದು ಪೀಸ್ ಇದೆ. ನಿಮಗೆ ಒಂದು ಕುಂಟೆಗೆ ಇಷ್ಟು ಅಂತ ಒಂದು ಇದಿರುತ್ತೆ. ಅಂದರೆ ಡೆವಲಪ್ಮೆಂಟ್ ಒಂದು ರೈಟ್ ಇರುತ್ತೆ, ವಿತೌಟ್ ಡೆವಲಪ್ಮೆಂಟ್ ಒಂದು ರೈಟ್ ಇರುತ್ತೆ. ಆ ಥರ ಇರೋಂಥ ಜಾಗ ಇದು ನಿಮಗೆ. ಇದೇನು 3 ಪೀಸ್ ಬರೋದಾ? ಯಾವ ಥರ ಇದು? 3 ಪೀಸ್ ಮಾಡ್ತೀರಾ? ಒಬ್ರೇ ಕೇಳಿದ್ರೆ ಒಬ್ರಿಗೆ ಕೊಟ್ಬಿಡ್ತೀರಾ? ಒಬ್ರಿಗೆ ಕೇಳಿದ್ರೆ ಒಬ್ರಿಗೆ ಕೊಡ್ತೀವಿ. ಮತ್ತೆ 7 ಕುಂಟೆ ಬೇಕು ಅಂದ್ರೆ 7 ಕುಂಟೆನೂ ಕೊಡ್ತೀವಿ. ಇಲ್ಲ 14 ಕುಂಟೆ 7 + 7 14 ಕುಂಟೆ ಬೇಕಾದ್ರೂ ಕೊಡ್ತೀವಿ. ಇಲ್ಲ 10 ಕುಂಟೆ ಬೇಕಾದ್ರೂ ಕೊಡ್ತೀವಿ. ಇಲ್ಲ 10 + 7 17 ಆಗುತ್ತೆ. ಇಲ್ಲ 7 + 7 14 ಕುಂಟೆನಾರ ಆಗುತ್ತೆ. ಇಲ್ಲ ಫುಲ್ ಬೇಕು ಅಂದ್ರೂ ಕೊಡ್ತೀವಿ. ನಿಮ್ಗೆ ಎಷ್ಟಾಗುತ್ತೆ ಒಂದು ಕುಂಟೆ? ಏನ್ ರೇಟ್ ಹೇಳ್ತಾ ಇದ್ದೀರಾ? ನಿಮ್ಗೆ ಒಂದು ಕುಂಟೆಗೆ ಬಂದು ನಿಮ್ಗೆ 5,60,000 ಹೇಳ್ತಾ ಇರೋದು. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ ನಿಮ್ಗೆ. ಆತರ ಅಂದ್ರೆ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ನಿಮ್ಗೆ.
ಒಂದು ಬೋರ್ ಇರುತ್ತೆ, ಫ್ರೂಟ್ಸ್ ಗಿಡಗಳೆಲ್ಲ ಹಾಕೊಡ್ತೀವಿ, ಮತ್ತೆ ಒಂದು ಗೇಟ್ ಇರುತ್ತೆ. ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಡ್ತಾರಂತ ಜಾಗ ಇದು ಈ ರೈಟ್ಗೆ. ನಿಮ್ಗೆ ನಿಯರ್ ಬೈ ನಿಮ್ಗೆ ಸಿಟಿಗೆ ತುಂಬಾ ಹತ್ರ ಇರೋಂಥ ಜಾಗ ಇದು. ನಿಮ್ಗೆ ಇದು ಇನ್ನೊಂದು ಏನಂತಂದ್ರೆ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಗಿರೋಂಥದ್ದು ಇಲ್ಲೇ ಬರುತ್ತೆ ನಿಮ್ಗೆ 2 ಕಿಲೋಮೀಟರ್ ಇದ್ರಲ್ಲಿ ಬಾರ್ಡರ್ ಇದೆ. ಆತರ ಇದು ಇನ್ ಫ್ಯೂಚರ್ ನೀವು ಒಂದು 3-4 ವರ್ಷ ವರ್ಕ್ ಏನಾರ ಪ್ರೋಗ್ರೆಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಇಲ್ಲಿ ನೀವು ಹಾಕಿರೋ ಬಂಡವಾಳನು ಅಷ್ಟೇ ಡಬಲ್ ಆಗೋ ಚಾನ್ಸು ಇದೆ ನಿಮ್ಗೆ. ಆತರ ಡೆವಲಪ್ಮೆಂಟ್ ಆಗ್ತದೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇರೋದ್ರಿಂದ ನೀವು ಬೇಕಾದ್ರೆ ಏನಾದ್ರು ಬಾಡಿಗೆ ಬೇಕಾದ್ರೂ ಕೊಟ್ಕೋಬಹುದು, ಪಾರ್ಕಿಂಗ್ ಆತರ ಇದಕ್ಕೆ ಬೇಕಾದ್ರೂ ಕೊಟ್ಕೋಬಹುದು, ಇಲ್ಲ ಒಂದು ಚಿಕ್ಕದಾಗಿ ತೋಟದ ಮನೆನಾರ ಮಾಡ್ಕೋಬಹುದು, ಇಲ್ಲ ಯಾರಿಗಾರ ಗುತ್ತಿಗೆ ಕೊಟ್ಟು ಏನಾರ ಬೆಳೆಯೋ ತರನೂ ಮಾಡ್ಕೋಬಹುದು. ಸೇಫ್ಟಿ ವೈಸ್ ಮಾಡ್ಕೊಂಡು ನಾವು ಸೇಫ್ಟಿ ವೈಸ್ ಮಾಡ್ಕೊಡ್ತೀವಿ ನಿಮಗೆ. ಎಲ್ಲ ಡೆವಲಪ್ಮೆಂಟ್ ಇರುತ್ತೆ ನಿಮ್ಗೆ. ರೋಡ್ ಇಂದ ಎಷ್ಟು ದೂರ ಆಗುತ್ತೆ? ಇಲ್ಲಿ ರೋಡ್ ಇಂದ ನಿಮ್ಗೆ ಜಸ್ಟ್ ಒಂದು 250 ಮೀಟರ್ ಆಗುತ್ತೆ ಅಷ್ಟೇನೆ. ಅದು ರೂಮ್ ಇದೆಯಲ್ಲ, ಆ ರೂಮ್ ಇಂದ ಇಲ್ಲಿಗೆ 250 ಮೀಟರ್ ಅಷ್ಟೇನೆ. ಎಷ್ಟಡಿ ರೋಡ್ ಇದೆ ಇದು? ಇದು 1 ಚೈನ್ ರೋಡ್ ಬರುತ್ತೆ ನಿಮ್ಗೆ. 1 ಚೈನ್ ರೋಡ್ ಅಂತಂದ್ರೆ ನಿಮ್ಗೆ 33 ಅಡಿ ಬರುತ್ತೆ. ಇದೆಲ್ಲ ಕ್ಲೀನ್ ಮಾಡಿಸ್ತೀವಿ ನಿಮ್ಗೆ. ಈಗ ಏನ್ ಆಲ್ರೆಡಿ ಇದು ಕರೆಂಟ್ ಎಲ್ಲ ಇದೆ, ಪವರ್ ಇದೆ ನಿಮ್ಗೆ. ಇದೆಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಮಾಡ್ಕೊಡ್ತೀವಿ. ಅಂದ್ರೆ 33 ಫೀಟ್ ಬರುತ್ತೆ ಒಂದು ಚೈನ್ ಅಂತಂದ್ರೆ. ಈ ಕಡೆ ಲೆಫ್ಟ್ ಅಲ್ಲಿ ಇದು 2 ಕಡೆನೂ ಕ್ಲೀನ್ ಮಾಡಿಸ್ತೀವಿ. ಈಗ ಕ್ಲೀನ್ ಮಾಡಿಸಿ ನಿಮ್ಗೆ ರೆಡಿ ಮಾಡ್ಕೊಡ್ತೀವಿ ನಿಮ್ಗೆ. ನೋಡಿ ಈ ಜಾಗ ಬಂದು ನೋಡಿ ಒಳ್ಳೆ ಜಾಗ ಇದು, ಹಿಲ್ ವ್ಯೂ ಇದೆ ನೋಡಿ. ಮತ್ತೆ ನಿಮ್ಗೆ ಇದು ನಿಮ್ಗೆ ಋಷಭಾವತಿ ಕೆರೆ ಇದ್ರದ್ದು ಇದು ನಿಮ್ಗೆ ಜಾಗ ಕಾಣ್ತಾ ಇರೋದು ಡೌನ್ಗೆ ಹೆಚ್ಚು ಕಡಿಮೆ ಒಂದು 1/2-3 ಕಿಲೋಮೀಟರ್ ಆಗುತ್ತೆ. ಗಿಡಗಳು ಮರಗಳೆಲ್ಲ ಇದಾವೆ, ಆ ಡೌನ್ಗೆ ಬರುತ್ತೆ. ಮತ್ತೆ ಇದು ಸ್ಯಾಂಕ್ಷನ್ ಆಗಿದೆ ನಿಮ್ಗೆ, ಕೆರೆ ಡೆವಲಪ್ಮೆಂಟ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಆ ಡೆವಲಪ್ಮೆಂಟ್ ಏನಾದ್ರು ಆಯ್ತು ಅಂತಂದ್ರೆ ಇನ್ ಫ್ಯೂಚರ್ ತುಂಬಾ ಒಳ್ಳೆ ಜಾಗ ಆಗುತ್ತೆ ನಿಮ್ಗೆ. ಇನ್ ಫ್ಯೂಚರ್ ಕನೆಕ್ಟಿವಿಟಿನೂ ಚೆನ್ನಾಗಿದೆ. ಈ ಕಡೆ ಮೈಸೂರು ರೋಡ್ ಹೋಗ್ಬೋದು, ಈ ಕಡೆ ಕನಕಪುರ ರೋಡ್ ಹೋಗ್ಬೋದು, ಇಲ್ಲಿ ಆ ಕಡೆ ಆರೋಹಳ್ಳಿ ಬಿಡದಿ ಮಿಡ್ಲಿಗಾಗಿರೋಂಥ ಜಾಗ ಇದು. ಇಲ್ಲಿಂದ ಕೆಂಗೇರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಕೆಂಗೇರಿಗೆ ನಿಮ್ಗೆ ಇಲ್ಲಿಂದ ನಿಮ್ಗೆ ಒಂದು 18 ಕಿಲೋಮೀಟರ್ ಆಗುತ್ತೆ. 18 ಆಗುತ್ತೆ. ಅಂದ್ರೆ 2 ರೋಡ್ ಇದಾವೆ, 2 ರೋಡಲ್ಲೂ ಬರ್ಬೋದು ಕೆಂಗೇರಿಯಿಂದ. 2 ರೋಡ್ ಇದಿದೆ. ನಿಮ್ಗೆ ಕನಕಪುರ ರೋಡ್ ಇಂದ ಬಂದ್ರೆ ನಿಮ್ಗೆ ಕೋಡಿಯಲ, ಕರೇನಹಳ್ಳಿ, ನೆಲಗುಳಿ ಅಂತ ಬರುತ್ತೆ, ಸೋಮನಹಳ್ಳಿ ನೆಕ್ಸ್ಟ್ ಇದು. ಅಲ್ಲಿ ರೈಟಿಗೆ ತಗೊಂಡು ಬಂದ್ರು ಬರಬಹುದು. ಇಲ್ಲಿ ಬಿಡದಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಬಿಡದಿಯಿಂದ ನಿಮ್ಗೆ ಅರೌಂಡ್ ಒಂದು 9 ಕಿಲೋಮೀಟರ್ ಆಗುತ್ತೆ. 9 ಕಿಲೋಮೀಟರ್ ಆಗುತ್ತೆ. ಮೈನ್ ರೋಡ್ ಇಂದ ನಿಮ್ಗೆ 6 ಕಿಲೋಮೀಟರ್ ಆಗುತ್ತೆ. 6.25 ಕಿಲೋಮೀಟರ್ ಆಗುತ್ತೆ ಮೈಸೂರು ರೋಡ್ ಇದರಿಂದ. ನಿಮ್ಗೆ ಎಲ್ಲ ಡೆವಲಪ್ ಆಗಿರೋದು. ಈಗ ಏನ್ ಕಾಣ್ತಾ ಇದೆ ಫ್ಯಾಕ್ಟ್ರೀಸ್, ಇದೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಏನ್ ಕಾಣ್ತಾ ಇದೆ, ಒಳ್ಳೆ ಜಾಗನೇ ಇದು ನಿಮ್ಗೆ. ಒಳ್ಳೆ ಪ್ರಶಾಂತವಾಗಿದೆ, ಒಳ್ಳೆ ಹಿಲ್ ವ್ಯೂ, ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ಗಲಾಟೆ ಇಲ್ಲ. ಒಂದು ಚಿಕ್ಕದಾಗಿ ತೋಟದ ಮನೆ ಮಾಡ್ಕೊಂಡು ಆರಾಮಾಗೂ ಇರ್ಬೋದು. ಈಗ ಆಲ್ರೆಡಿ ಇದಾವೆ ಒಂದು 2-3 ಮನೆಗಳು ತೋಟದ ಮನೆ ತರ ಮಾಡ್ಕೊಂಡು ಇದಾರೆ. ನಿಮ್ಮ ಅನುಕೂಲ ಯಾವ ತರ ಬೇಕೋ ಆ ತರ ಮಾಡ್ಕೊಂಡು ಇರ್ಬೋದು. ಇಲ್ಲ ಒಂದು ಕುರಿ ಸಾಗಣೆನ, ಇಲ್ಲ ಮೇಕೆ ಸಾಗಣೆನ, ಇಲ್ಲ ಕೋಳಿ ಇದ್ರದ ಯಾವ್ದೋ ಒಂದು ಮಾಡ್ಬೋದು. ಆ ತರ ಇರೋ ಅಂತ ಜಾಗ ಇದು. ಫ್ರೆಂಡ್ಸ್ ನೋಡಿ, ಇದೇನೆ ಈ ಮೇನ್ ರೋಡೇನೆ ಇದು. ಈ ಮೇನ್ ರೋಡಿಂದ ನಿಮಗೆ ಬರೀ 250 ಮೀಟರ್ ಆಗುತ್ತೆ ಅಲ್ಲಿ ಒಳಗಡೆ. ಇದು ಮಡ್ ರೋಡು, 250 ಮೀಟರ್ ಆಗುತ್ತೆ ಅಷ್ಟೇನೆ. ಆ್ಯಕ್ಚುಲಿ ಈ ರೋಡ್ ಬಂದು ನಿಮಗೆ ಬಿಡದಿ ಕಡೆ ಹೋಗುತ್ತೆ. ಇದು ನೋಡಿ, ಅಲ್ಲಿ ಕಾಣುವಂಥದ್ದೇ ಜಾಗ ಅದು. ಇದು ಮಡ್ ರೋಡಿಂದ ಒಂದು 250 ಮೀಟ್ರ್ ಹೋಗ್ಬೇಕಷ್ಟೆ. ಇದು ಕೂಡ 32 ಅಡಿ ರೋಡ್ ಇದೆ ಇದು.